ದುರ್ಗಾಂಬ ಸುಗಮ ಬಸ್ಸಲ್ಲೆಲ್ಲ 1,000 ಸಲ ಟ್ರಾವೆಲ್ ಮಾಡಿದೆ ಬೆಂಗಳೂರಿಂದ ಕುಂದಾಪುರಕ್ಕೆ ಹೋಗಕ್ಕೆ. ರಾತ್ರಿ ಹತ್ತಿರ ಬೆಳಿಗ್ಗೆ ಹೇಳ್ಕೊಂಡು ಮನೆಗೆ ಹೊರಟ್ರಾಯ್ತು. ಒಂದೊಂದ್ಸಲ ನಿದ್ರೆ ಬಂದ್ರಾಯ್ತು ಅಥವಾ ಬಿಟ್ರಾಯ್ತು. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ಈ ಸಲ ಮಾಮೂಲಿ ಥರ ಬಸ್ಸಲ್ಲಿ ಹೊರಡಲಿಲ್ಲ. ಬೆಳಿಗ್ಗೆ ಬೇಗ 5:30ಕ್ಕೆ ನನ್ನ ಪಯಣ ಶುರು. ಸುಮಾರು 3 ಗಂಟೆಗಳ ಪಯಣ ಮಾಡಿ ಸುಸ್ತಾದ ನಾವು ತಿಂಡಿ ತಿನ್ಕಂತ ಒಂದು ಫ್ಯಾನ್ಸಿ ಲುಕಿಂಗ್ ಹೋಟೆಲ್ ಹತ್ರ ನಿಲ್ಲಿಸ್ತು. ಹೊರಗಿಂದ ಕಮ್ಕೆ ಭಯಂಕರ ಚಂದ ಇದೈತೆ. ನಾವು ತಕೊಂಡು ಇಡ್ಲಿ ಮಾತ್ರ ಫೇಲ್ ಆಯ್ತು. ಅದೇ ಬೇಜಾರಲ್ಲಿ ಮಧ್ಯಾಹ್ನದ ಊಟ ಒಳ್ಳೆ ಮಾಡ್ರಾಯ್ತಂತ ಸಮಾಧಾನ ಮಾಡ್ಕೊಂಡು ಮತ್ತೆ ಜರ್ನಿ ಶುರು. ಇನ್ನೂ ಕಮ್ಮಿ ಅಂದ್ರೆ 4 ಗಂಟೆ ಆದರೂ ಜರ್ನಿ ಬಾಕಿ ಇತ್ತು. ಸುಮ್ಮನೆ ಬಾಯಿ ಮುಚ್ಕೊಂಡು ಜರ್ನಿ ಮಾಡೋ ಜಾಯಮಾನ ನಮ್ದಲ್ಲ. ಅದಕ್ಕೆ ಹಾಡು ಹಾಕೊಂಡು ತಪ್ಪು ಲಿರಿಕ್ಸ್ ಹೇಳ್ಕೊಂಡು ಡ್ಯಾನ್ಸ್ ಬರ್ದಿದ್ರು, ಒಂದೆರಡು ಸ್ಟೆಪ್ಸ್ ಹಾಕೊಂಡು ಬ್ಯೂಟಿಫುಲ್ ನೇಚರ್ನ ಎಂಜಾಯ್ ಮಾಡ್ಕೊಂಡು ಬಂತು. ಘಾಟ್ ಸೆಕ್ಷನಲ್ಲೆಲ್ಲ ಈ ವಿಂಡೋ ಎಲ್ಲ ಕ್ಲೋಸ್ ಮಾಡಿ AC ಬಪ್ಪದಂದ್ರೆ ನಂಗಾತಿಲ್ಲ. ವಿಂಡೋ ಡೌನ್ ಮಾಡಿ ಕೈ ಹೊರಗೆ ಹಾಕಿ ಹೀರೋಯಿನ್ ಥರ ಫೀಲ್ ಮಾಡಿ ಅಭ್ಯಾಸ. ಗಂಟೆ 12:30 ನಾವು ರೀಚ್ ಆಯ್ತು ಮಂಗಳೂರು. ಒಂದೊಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ಫಿಶ್ ಊಟ ಮಾಡ್ಕೊಂತ ಭಯಂಕರ ಮನ್ಸಾದ್ರಿಂದ ಅಲ್ಲೇ ಒಂದು ಫಿಶ್ ಹೋಟ್ಲ್ ಹತ್ರ ನಿಲ್ಲಿಸ್ತು. ಊಟ ಹೆಂಗೆ ಬತ್ತಂತ ಎಕ್ಸ್ಪೆಕ್ಟೇಷನು ಇರಲಿಲ್ಲ. ಪಿಂಗಾರ ಅಂತ ಹೋಟೆಲ್ ಹೆಸರು. ಫುಡ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಂಗಡೆ ಫಿಶ್ ಫ್ರೈ ಹ್ಯಾಸ್ ಮೈ ಹೋಲ್ ಹಾರ್ಟ್. ಖುಷಿಯಲ್ಲಿ ಊಟ ಮುಗಿಸಿ ಕಿರಣ್ ಅವ್ರ ಇಂಟರ್ವ್ಯೂ ಇರೋದ್ರಿಂದ ದೈಜಿ ವರ್ಲ್ಡ್ಗೆ ಹೋಗಿ ಅಲ್ಲೆಲ್ಲ ಕಾರ್ಯ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂತು. ಒಟ್ನಲ್ಲಿ ಜರ್ನಿ ಸಾಕಾಗಲಿಲ್ಲ, ಒಂದೊಳ್ಳೆ ಮೆಮರಿ ಅನ್ನಿಸ್ತು.